ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಡೀತಾರೆ ಬೆಂಗಳೂರು ಬುಲ್ಸ್ ಮತ್ತು ಗುಜರಾತ್ ಜಯಂಟ್ಸ್ ಮ್ಯಾಚ್ ಬಗ್ಗೆ ನಮ್ಮ ಸುರ್ಜಿತ್ ಅವರು ಏನಂತ ಹೇಳಿದ್ರಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡ್ಲೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇರ್ಬೋದು ಬೆಂಗಳೂರು ಬುಲ್ಸರು 8ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಬೇಕು. ಈಗ ಬೆಂಗಳೂರು ಬುಲ್ಸರು ಇಲ್ಲಿಂದ ಗೆಲ್ಲಲೇಬೇಕು ಅಂತ ಹೇಳ್ತೀನಿ. ಪ್ಲೇ ಆಫ್ಗೆ ಹೋಗೋದು ಸುಲಭ ಆಗಬೇಕು ಅಂದರೆ ಇವತ್ತಿನ ಮ್ಯಾಚ್ ತುಂಬಾ ಕ್ರೂಷಲ್ ಆಗುತ್ತೆ ಅಂತ ಹೇಳಬೇಕು. ಮುಂದೆ ಅಭಿಮಾನಿಗೂ ಕೂಡ ಮ್ಯಾಚ್ ನೋಡೋಕ್ಕೆ ಇಂಟ್ರೆಸ್ಟ್ ಬರಬೇಕು, ಕುತೂಹಲ ನೋಡಬೇಕು. ಬೆಂಗಳೂರು ಬುಲ್ಸ್ ಮ್ಯಾಚ್ ಅನ್ನೋದಾಯಿತು ಅಂದರೆ ಬೆಂಗಳೂರು ಬುಲ್ಸರು ಇವತ್ತಿನ ಮ್ಯಾಚ್ ಗೆಲ್ಲಬೇಕು ಅಂತ ಹೇಳ್ತೀನಿ. ಏನಾದ್ರು ಸೋಲ್ತು ಅಂತಾರೆ ಟಾಟಾ ಬಾಯ್ PK ಸೆಂಟೆನ್ಗೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಅದೇ ರೀತಿಯ ಡೌಟ್ ಅಂತ ಹೇಳ್ತೀನಿ. ಬೆಂಗಳೂರು ಬುಲ್ಸರು ಗೆಲ್ತಾರೆ ಇವತ್ತು ಇಲ್ವಂತ ಕಾಣಿಸೋ ಕಮೆಂಟ್ ಮಾಡಿ. ಇವತ್ತು ಸೇಡ್ನು ಕೂಡ ತರಿಸ್ಕೋಬೇಕು ನಾವು. ಗುಜರಾತ್ ಜಯಂಟ್ಸ್ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಸೋತಿದ್ದು ಅಂತ ಹೇಳಬೇಕು, ಗೆಲ್ಲೋ ಪಂದ್ಯ ಸೋತಿದ್ದು ಅಂತ ಹೇಳಬೇಕು. ಅದು ಕೂಡ ಸೋಲೋ ಪಂದ್ಯ ಅಂತಲ್ಲ, ಗೆಲ್ಲೋ ಪಂದ್ಯ ಸೋತಿದ್ದು. ನಮ್ಮ ಡಿಫೆಂಡರ್ಸರು ಅಡ್ವಾನ್ಸ್ ಟ್ಯಾಕಲ್ ಮಾಡೋದ್ರಿಂದಾಗಿ ಸೋತಿದ್ದು ಅಂತ ಹೇಳಬೇಕು ಲಾಸ್ಟಲ್ಲಿ. ಆದರೆ ಈಗ ಬೆಂಗಳೂರು ಬುಲ್ಸರು ಹೊಸ ಬೆಂಗಳೂರು ಬುಲ್ಸ್ ಆಗಿದೆ ಅಂತ ಹೇಳಬೇಕು. ಹೊಸ ರೈಡರ್ಸ್ಗಳಿದ್ದಾರೆ ಬೆಂಗಳೂರು ಬುಲ್ಸ್ ತಂಡದಲ್ಲಿ, ಮತ್ತು ಬೆಂಕಿ ಡಿಫೆಂಡಿಂಗ್ ಕೂಡ ಇದೆ ನಮ್ಮ ತಂಡದಲ್ಲಿ ಅಂತ ಹೇಳ್ತೀನಿ. ಇವತ್ತಿನ ಮ್ಯಾಚ್ ಬಗ್ಗೆ ಸುರ್ಜಿತ್ ಅಂತ ಹೇಳಪ್ಪ ಅಂತಂದರೆ ಇವತ್ತಿನ ಮ್ಯಾಚ್ ಗೆಲ್ಲಿಸ್ಕೊಟ್ಟೇ ಕೊಡ್ತೀನಿ. ಯಾಕಂದರೆ ಲಾಸ್ಟ್ ಮ್ಯಾಚು ಗುಜರಾತ್ ಜಯಂಟ್ಸ್ ಸೋಲಕ್ಕೆ ನಾನೇ ಪ್ರಮುಖ ಕಾರಣ ಆಗಿದೆ. ಲಾಸ್ಟ್ಲಿ ಅಡ್ವಾನ್ಸ್ ಟ್ಯಾಕಲ್ಗಳು ಮಾಡಿ ಎಕ್ಸ್ಟ್ರಾಸ್ಗಳು ಅವ್ರಿಗೆಲ್ಲ ಕೊಟ್ಟಿದೆ ಅಂತ ಹೇಳಬೇಕಾದ್ರೆ ಇವತ್ತಿನ ಪಂದ್ಯದಲ್ಲಿ ಆ ರೀತಿ ಆಗೋಕೆ ಬಿಡೋದಿಲ್ಲ. ನಾನು ತಂಡವನ್ನು ಗೆಲ್ಲಿಸ್ಕೊಟ್ಟೇ ಕೊಡ್ತೀನಿ. ಇವತ್ತು ಗುಜರಾತ್ ಜಯಂಟ್ಸ್ ಸೇಣ ತಿರ್ಸ್ಕೊತೀನಿ ಅಂತ ಸುರ್ಜಿತ್ ಅವರು ಹೇಳಿದ್ರು ಅಂತ ಹೇಳ್ತೀನಿ. ಇವತ್ತಿನ ಮ್ಯಾಚ್ ಬೆಂಗಳೂರು ಬುಲ್ಸ್ ಅವ್ರಿಗೆ ಗೆದ್ದು ಸೇಡ್ನ ತಿರ್ಸ್ಕೊತಾರ. ಸುರ್ಜಿತ್ ಅವರು ನಂಬಿಕೆನ ಉಳಿಸ್ಕೊತಾರ ಅಂತ ಕಾಣಿಸೋ ಕಮೆಂಟ್ ಮಾಡಿ. ಲಾಸ್ಟ್ ಮ್ಯಾಚ್ ಅಷ್ಟೊಂದು ಹೇಳ್ಕೊಳ್ಳೋಂಥ ಆಟ ನೀಡಲಿಲ್ಲ ಸುರ್ಜಿತ್ ಅವರಿಂದ. ಆದರೆ ಅದ್ರ ಆಚೆ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ದಾರೆ. ಆದರೆ ಸುರ್ಜಿತ್ ಅವರು ಯಾವ ಮ್ಯಾಚ್ ಓಪನ್ ಅಪ್ ಆಗ್ತಾರೆ ಅಂತ ಹೇಳ್ಕೊಳ್ಳೋದು ಎಲ್ಲ ಮ್ಯಾಚ್ಗಳು ಚೆನ್ನಾಗಿ ಬೆಟರ್ ಆಟ ಹಿಡ್ಕೊಂಡು ಬಂದಿದ್ದಾರೆ ಸುರ್ಜಿತ್ ಅಂತ ಹೇಳ್ಬೇಕು. ಅವ್ರು ಇತ್ತು ಅಂತಾರೆ ಟೀಮ್ಗೆ ಒಂಥರ ಬಲ ಅಂತ ಹೇಳ್ತೀನಿ ಗುರು. ನೀವೇ ಕಾಣಿಸೋ ಕಮೆಂಟ್ ಮಾಡಿ ಗುರು. ನೋಡೋಣ ಇವತ್ತು ಬೆಂಗಳೂರು ಬುಲ್ಸ್ ಗೆತ್ತು ಅಂತಾರೆ ಪ್ಲೇ ಆಫ್ ಆಗಿ ಸುಲಭ ಆಗುತ್ತೆ. ಸೋಲ್ತು ಅಂತಾದರೆ ಮನೆಗೆ ಹೋಗಿ ಟಾಟಾ ಬಾಯ್ ಅಂತ ಅಭಿಮಾನಿಗಳಿಂದ ಮ್ಯಾಚ್ ನೋಡಿದ್ರೆ ಬಿಡ್ತಾರೆ ಅಂತ ಹೇಳ್ಬೇಕು. ಅಂದರೆ ಸುಮ್ಮನೆ ಏನೋ ನೋಡಬೇಕಾದ್ರೆ ಸಪೋರ್ಟ್ ಮಾಡಬೇಕಾದ್ರೆ ಮಾಡ್ತಾರೆ ಅಷ್ಟೇ ಅಂತ ಹೇಳ್ಬೇಕು. ಇನ್ನು ಪ್ಲೇ ಆಫ್ ಕಪ್ಪು ಗಿಪ್ಪು ಅಂತೆಲ್ಲ ಮುಂದೊಂದು ಕಪ್ ನಮ್ಮದೇ ಅಂತ ಹೇಳ್ಬೋದು. ಸಿಗೋದು ಎಷ್ಟು ಟಾಟಾ ಬಾಯ್. ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಸರಿ, ಕಪ್ ನಮ್ಮದೇ ಗುರು, ಏನಂತೀರಾ?